ವಕೀಲ್ರೆ, ತಮಗ್ ನೇರವಾಗಿ ಕೇಳ್ತಾ ಇದೀನಿ, ತಮ್ಗೆ ಹಣ ಕೊಟ್ಟು ಕೇಸ್ನ ಎಂಗೇಜ್ ಮಾಡಿದ್ರೋ ಇಲ್ಲ ಸುಮ್ನೆ ಪುಕ್ಕಟ್ಟೆ ಮಾಡ್ತಿದ್ದೀರೋ? ಆಫೀಸ್ ಅಬ್ಜೆಕ್ಷನ್ ರೈಸ್ ಆಗಿತ್ತು, ಕಂಪ್ಲೇಂಟ್ ಮಾಡಿ. ನಾನ್ ಕೇಳಿದ ಪ್ರಶ್ನೆ ಅದಲ್ಲ. ದುಡ್ಡು ಕೊಡ್ತಾನೆ ಮಾಡಿದ್ರು, ಮತ್ತೆ ತಾವ್ ಯಾಕೆ ಬರ್ಲಿಲ್ಲ ಕೋರ್ಟ್ಗೆ? ಆಫೀಸ್ ಅಬ್ಜೆಕ್ಷನ್ ರೈಸ್ ಆಗಿತ್ತು. ಆಗತ್ತೆ, ನೀವು ಸರಿಯಾಗಿ ಹಾಕ್ತಿದ್ರೆ ಆಫೀಸ್ ಅಬ್ಜೆಕ್ಷನ್ಸ್ ರೈಸ್ ಮಾಡ್ತಾರೆ. ಸರ್ಟಿಫಿಕೇಟ್ ಕಾಪಿ ಲಾಸ್ಟ್ ವೀಕ್ ತಂದು ಕೊಟ್ರು, ಅದನ್ನ ಸ್ಟಿಚ್ ಮಾಡಿ ಬಿಟ್ಬಿಡಿ. ಅದನ್ನೇ ಅವ್ರಿಗೆ ಹೇಳಿ, ನೀವು ಅವ್ರಿಗೆ ಹೇಳಿ, ನೀನ್ ಸರ್ಟಿಫೈಡ್ ಕಾಪಿ ತಂದು ಕೊಟ್ಟಿಲ್ಲ, ಅದಕ್ಕೆ ಜೈಲಲ್ಲಿ ಇದೆಯಾ ಅಂತ ಹೇಳಿ. ನಿಮ್ಗೆ ಹಾಕುವಾಗ ನಿಮ್ಗೆ ಗೊತ್ತಿರಲ್ವಾ ಸರ್ಟಿಫೈಡ್ ಕಾಪಿ ಬೇಕು ಅಂತ? ಕೊಡ್ತೀನಿ ಅಂತ ಹೇಳಿ ನಾನ್ ಪ್ರಶ್ನೆ ಕೇಳಿದ್ದೇನೋ, ನಿಮಗ್ ಗೊತ್ತಿತ್ತು ತಾನೆ ಸರ್ಟಿಫೈಡ್ ಕಾಪಿ ಹಾಕ್ಬೇಕು ಅಂತ? ಯಾಕೆ ಹಾಕದ್ರಿ ಹಂಗಂತ? ಕೊಡ್ತೀನಿ ಅಂತ ಹೇಳಿದ್ರು. ನೋ 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 ಅರ್ಜೆನ್ಸಿ, ಲೆಟ್ ಹಿಮ್ ಬಿ ದೇರ್. ಆಲ್ರೆಡಿ ಆಲ್ ರೈಟ್, ಮಂಗಳವಾರ ತಗೊಳ್ಳಿ ಅದನ್ನ. KSRTC ಬಸ್ ಡ್ರೈವರ್ ಮೇಲೆ ಅವನಲ್ಲಿ ಬಸ್ ಡ್ರೈವಿಂಗ್ ಸ್ಟೀರಿಂಗ್ ವೀಲ್ ಬಿಟ್ಬಿಟ್ಟು ನಿಮಗ್ ಬಂದ್ ಜಗಳ ಕಾಯ್ಬೇಕೇನೋ? ಏನ್ ಮಾಡಕ್ ಹೋದ್ರಿ? ಓವರ್ಟೇಕ್ ಮಾಡಕ್ಕೆ ಜಾಗ ಬಿಡ್ಲಿಲ್ಲ ಅಂತ ಹೋಗಿ ಬಸ್ಗ ಹೊಡೆದ್ರಾ? ದಟ್ ಇಸ್ ವಾಟ್ ದಿ ಅಲಿಗೇಷನ್. ದಟ್ ಇಸ್ ವಾಟ್ ಅಲ್ಲ, ದಟ್ ಈಸ್ ದಿ ಅಲಿಗೇಷನ್. ಇಲ್ಲಿ ಹೋದ್ ಸತಿ ರಿವಿಷನ್ ಕೂತಾಗ ಮಾಡಿದೀನಿ ನೋಡಿ, ಎಲ್ಲ 40-45 ವರ್ಷದವ್ರು. ಇವ್ನ ಆರನ್ ಮಾಡದಂತೆ, ಅವ್ನ್ ಜಾಗ ಬಿಡ್ಲಿಲ್ವಂತೆ, ಅದಕ್ಕೆ ಕಾರ್ನ ಮುಂದೆ ತಗೊಂಬಂದ್ಬಿಟ್ಟು ಅಡ್ಡ ಹಾಕಿ ನಿಂತ್ಕೊಂಡ್ಬಿಟ್ಟು ತೊಡೆಗ್ ಚಾಕು ಹಾಕಿದ್ರು. 5 ಜನ 20-22 ವರ್ಷದಲ್ಲಿ ಇದ್ದಾಗ ಅದನ್ನ ಮಾಡಿದ್ರು. ನಮ್ ಕೋರ್ಟ್ಗೆ ಬರೋಷ್ಟೊತ್ತಿಗೆ ಅವ್ರಿಗೆಲ್ಲ 40-42 ವರ್ಷ ಆಗಿತ್ತು. ಅವರೆಲ್ಲ ಹೇಳಿದ್ರು, ಮಹಾ ತಪ್ಪಾಗೋಗ್ಬಿಟ್ಟಿದೆ, ಹಾಗೇನೋ ನಮಗೆ ದುರ್ಬುದ್ಧಿ ಬಂದ್ಬಿಟ್ಟಿತ್ತು, ಈಗೆಲ್ಲ ಅರ್ಥ ಆಗಿದೆ, ನಮ್ಮ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಿದ್ದಾರೆ, ಜೈಲ್ಗೆ ಹೋದ್ರೆ ತೊಂದರೆ ಆಗುತ್ತೆ ಅಂತ 1 ಲಕ್ಷ ಹಾಕ್ಸಿದೀನಿ ಒಬ್ಬೊಬ್ಬರ ಕೈಯಲ್ಲಿ. ಪಾಪ ಅವ್ನ್ ತೊಡೆ ತೀರ್ಸ್ಕೊಂಡಿದ್ದಕ್ಕೆ 5 ಲಕ್ಷ ಅವನ್ಗೆ ಕಾಂಪೆನ್ಸೇಷನ್. ದಿಸ್ ಈಸ್ ಕಾಲ್ಡ್ ವಾಟ್ ಈಸ್ ರೋಡ್ ರೇಜ್ ಅಂತ, ಗೊತ್ತಾಯ್ತಲ್ಲ? ಅಲ್ಲೆಲ್ಲೋ ಟರ್ನಿಂಗ್ ಇರುತ್ತೆ, ಇವನ್ ಹಾರ್ನ್ ಮಾಡಿದ್ರೆ ಅವ್ನ್ ಜಾಗ ಬಿಟ್ಬಿಡ್ಬೇಕು. ಕೋರ್ಟ್ನವ್ರು ಅಯ್ಯೋ ಪಾಪ ಅಂತಿರೋದಕ್ಕೆ ಈ ತರದ್ದೆಲ್ಲ ಪಬ್ಲಿಕ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಅವನ ಹಾರ್ನ್ ಮಾಡದೆ ಜಾಗ ಬಿಡಲಿಲ್ಲ ಅಂತ ಒಳಗ್ ಬಂದ್ಬಿಟ್ಟು ತಿವಿದ್ ಬಿಟ್ರೆ ಕೋರ್ಟ್ ಏನ್ ಸುಮ್ನೆ ಇರ್ಬೇಕಾ ಅಂತ ಸಂದರ್ಭದಲ್ಲಿ? ಹೋಗ್ಲಿ ಬಿಡಿ, ಯುವರ್ ಕ್ಲೈಂಟ್ ಡಿಸರ್ವ್ಸ್ ಆಲ್ ದೀಸ್ ಥಿಂಗ್ಸ್. ಬರೇ ಕೈಯಲ್ಲಿ ಹೊಡೆದ್ರು, ಏನಾರು ರಾಡ್ ಗೀಡಲ್ಲಿ ಹೊಡೆದು ಮೂಳೆ ಮುರಿದ್ರು? ಜಸ್ಟ್ ಯೂನಿಫಾರ್ಮ್ ಟೇರ್ ಆಗಿದೆ ಅಂತ ಅಲಿಗೇಷನ್. ಯೂನಿಫಾರ್ಮ್ ಟೇರ್ ಆಗಿದೆ ಅಂತ ಅಲಿಗೇಷನ್ ಸ್ವಾಮಿ. ಯೂನಿಫಾರ್ಮ್ ಟೇರ್ ಆಗಿದೆ, ಕೈಯಲ್ಲಿ ಹೊಡಿಲಿಲ್ವಾ? ಅದಿಲ್ಲ ಸ್ವಾಮಿ. ಯಾಕೆ ಮತ್ತೆ 333 ಎಲ್ಲ ಹೆಂಗಾಗುತ್ತೆ? My lord, for absence of the council, the order of suspension came to be cancelled, my lord. Now what to do? I'm seeking for recalling of the same. No question of recalling for that. What is the bond amount? Not fair, my lord. No, you look at the order. Pay that bond amount, then only it will be recalled. No question of the persons who violate the court order. Those who violate the court order, they will not have any mercy here. This is a criminal proceedings, and you have been convicted for the IPC offence. Yes, my lord. See, there are 2 orders. Earlier on 13/12 itself, there was an order, you failed to appear before the court. Yes, my lord. Thereafterwards, again on 23rd January, that is after 1 month also, 2 months also, there was no compliance. Representation. ಮತ್ತೇನ್ ಮಾಡೋದು? ಆರ್ಡರ್ ತಗೊಂಡು ಸಸ್ಪೆನ್ಷನ್ ತಗೊಂಡೋಗಿ ಮನೇಲಿ ಕೂತ್ಕೊಂಡು ತಮಾಷೆ ಮಾಡಕ್ಕಿದ್ದೀರಾ? ನಾಟ್ ಓನ್ಲಿ ದಟ್, ಆನ್ 31/10 ಆಲ್ಸೋ there was no representation. 22/11/2019, the order was suspended, sentence was suspended. It's already in judicial custody since 19/3/2024, man. Let him be there, sir, he should be. Unless he pays the bond amount, there cannot be. Bond amount is 25,000 rupees as per the order dated 19/7/2017. You pay the bond amount, then I will consider the question of suspending the sentence again and order for release. Office objections not complied on IA 1 of 2024. Week's time is granted, do the needful. Release this matter on 24/6. ಅವತ್ತಿಗೆ ದುಡ್ಡು ಕೊಟ್ಟು ಏನ್ ಬೇಕೋ ಮಾಡಿ. Please, man. ನೋಡಿ, ಇವೆಲ್ಲ ನಡೆಯೋದಿಲ್ಲ, ಗೊತ್ತಾಯ್ತಲ್ಲ? Yes, man. ದೇರ್ ಇಸ್ ಎ ಟೆಂಡೆನ್ಸಿ ಪೀಪಲ್ ನೌ ಹ್ಯಾವಿಂಗ್. 19ನೇ ಇಸ್ವಿನಲ್ಲಿ ಬಂದು ಸಸ್ಪೆನ್ಷನ್ ಮಾಡಿಸ್ಕೊಳ್ಳೋದು IPC ಅಫೆನ್ಸ್. ವಿ ಆರ್ ಇನ್ 2024. ಈವನ್ ಆಫ್ಟರ್ 5 years, ಫೆಲೋ ಇಸ್ ನಾಟ್ ರೆಡಿ ಟು ಡೂ ಎನಿಥಿಂಗ್. ಕರೆದು ಒಳಗಡೆ ಕರೆದು NBW ಕೊಟ್ಟು ಎಲ್ಲ ಹಾಕಿ ಒಳಗಡೆ ಹಾಕಿದ್ಮೇಲೆ ಈಗ ಲಾಯರ್ ಚೇಂಜು. Are you all trying to play with the court and see that you know what the powers of the court is? No, my lord. People should realize power of the court. Then only they will adhere to it.
ಪ್ಲೀಸ್ ಶ್ಯೂರಿಟಿದು 25,000, ಒಟ್ಟು 50,000 ರೂಪಾಯಿ ತುಂಬಿದ್ರೆ ಹೊರಗಡೆ ಬರ್ತಾನೆ, ಇಲ್ದೆ ಹೋದ್ರೆ ಹೊರಗೆ ಬರೋ ಪ್ರಶ್ನೆನೇ ಇಲ್ಲ. ಶ್ಯೂರಿಟಿದಕ್ಕೆ ಬೇಕಾದ್ರೆ ಸ್ವಲ್ಪ ಕನ್ಸೆಷನ್ ಕೊಡೋಣ, ಬಿಕಾಸ್ ಯು ಹ್ಯಾವ್ ಬಿನ್ ನಾವು ಯುವರ್ ಪ್ರೆಸೆನ್ಸ್ ಹ್ಯಾಸ್ ಬಿನ್ ಸೆಕ್ಯೂರ್ಡ್ ಬೈ process known to law. We may give some amount of concession for the surety remission in the bond amount if he makes an application. Otherwise 50,000 you pay, then only you will realize what is the offence for which he has been convicted. 504, 332, 325, 341 IPC. madam. 325 is also there. Yes, madam. So ಒಬ್ಬರು ಮೂಳೆ ಮುರಿದಿದ್ದೀರಿ, 320, Yes. 325 ಇನ್ನೇನು ಗ್ರೀವಿಯಸ್ ಹರ್ಟು. 504, 341, 323 and 353, my lord. 353. Ah, Then you have threatened a government official and going away with without any order. That too, 2 courts have held you as a convict. What are you up to? Though PW 3 and 4 stand hostile, my lord. No question of looking into all those things here. They are only question of error of jurisdiction Please, my lord. and sentence. Please, my lord. No more arguments for the factual aspect. 2 court na ನಿಮ್ಗೆ ಕನ್ವಿಕ್ಷನ್ ಕೊಟ್ಟಿದ್ದಾರೆ. Please don't say all those things before this court, sir. All right, 24/6 ನೋಡೋಣ, ಫಸ್ಟ್ ದುಡ್ಡು ಕಟ್ಟಿ ಆಮೇಲೆ ನೋಡೋಣ. Deep level. See, our people will understand only when they go to the jail. 8 ವರ್ಷ ದುಡ್ಡು ಕೊಟ್ಟಿಲ್ಲ ಚೆಕ್ ಅಲ್ಲಿ ಆಗಿರೋದನ್ನ. This 138 proceedings has really killing the whole system. I am telling you. Whatever it is, sir. MEC ಮ್ಯಾಟರ್ ಅದು ನಮ್ಮ ಹತ್ರ ಯಾಕೆ ಬರುತ್ತೆ? ರಿವಿಷನ್ ಹಾಕಿದಾರಲ್ಲ, ಅಪೀಲ್ ಮೇಲೆ ರಿವಿಷನ್ ಹಾಕಿ. MEC ಅಲ್ಲ, MEC ಯಾವ್ದು ಬರುತ್ತಿಲ್ಲ ನನ್ನ ಹತ್ರ, ಯಾವ ರಿವಿಷನ್ ಬರಲ್ಲ MEC ನಲ್ಲಿ. Judgment is on MVC. The ಹಾ petitioner is a driver. 304 ಅಂತೇಳಿ MEC ಅಲ್ಲ, ಅದು IPC ಅಫೆನ್ಸ್ ಅಂತ ಓಡೋಗ್ಬಿಟ್ಟಿದ್ನಲ್ಲ. ಬಾಂಡ್ ಅಮೌಂಟ್ ಎಷ್ಟಿದೆ? File ವಕಾಲತ್. You look into the file and then say pay the entire bond amount and then come. Then only it will be taken up. File necessary application. Use that. No necessary application under section 442. There is no scope for reduction of the bond amount for the accused. It is for the surety. Come out with the bond amount for the accused. ಕೋರ್ಟ್ ನಲ್ಲಿ ಬಂದ್ರೆ ಇಷ್ಟು ದುಡ್ಡು ಕೊಡ್ಬೇಕು ಅಂತ ಆರ್ಡರ್ ಆಗಿತ್ತೋ ಇಲ್ವೋ, ಅಷ್ಟು ದುಡ್ಡನ್ನ ರೆಡಿ ಮಾಡ್ಕೊಂಡು ಬನ್ನಿ, ಆಮೇಲೆ ಕೇಸ್ ತೆಗೆದುಕೊಳ್ಳಾಗತ್ತೆ. Accuse that. No, first you do that. First you do that, then the matter will be taken up. With the amount. Tell me what is the amount that you have to pay. ಹೋಗಿ ನೋಡ್ಕೊಂಡ್ ಬನ್ನಿ ಅವೆಲ್ಲ, ನಾನು ನೋಡ್ಕೊಂಡ್ ಬಂದ್ಮೇಲೆ ಮೂವ್ ಮಾಡಿ. ಸುಮ್ನೆ ಇಲ್ಲಿ ತಗೊಂಡ್ಬರೋದು ಮತ್ತೆ ತಿರ್ಗಾ ನಾವಿಲ್ಲಿ ಲಿಸ್ಟ್ ಮಾಡೋದು ಮತ್ತೆ ತಿರ್ಗಾ ನಮ್ಗೆ ಗೊತ್ತಿರ್ಲಿಲ್ಲ ಅನ್ನೋದು ಅವೆಲ್ಲ ಬೇಡ. Use that. No, you pay the money first. You comply the You order. pay the money and then come. You don't know what is the amount now. I'll tell you what is the amount. The bond amount will be 50,000 rupees. Can you bring that 50,000 rupees on Tuesday? I'll- Then only he will be released, not otherwise. ನೀವು ಅದೆಲ್ಲ ನೋಡ್ಕೊಂಡ್ ಬನ್ನಿ. ಹಂಗ ಹೇಳಿದ ತಕ್ಷಣ ನೀವು ಬೇಡ ಇನ್ನೊಬ್ಬರನ್ನ ಇಟ್ಕೋತೀನಿ ಅಂತ ನಾನು, ನೀವು ಹೋಗಿ ನೋಡ್ಕೊಂಡ್ ಬನ್ನಿ, ಅದೆಲ್ಲ ಕೇಳ್ಕೊಂಡ್ ಬನ್ನಿ. ಫೈಲ್ ನೋಡಿ, ಬಾಂಡ್ ಅಮೌಂಟ್ ಎಷ್ಟಿತ್ತು ಅಂತ ನೋಡಿ, ಎಲ್ಲ ತಯಾರಿ ಮಾಡ್ಕೊಳ್ಳಿ. ಅವ್ನಿಗೆ ಹೇಳಿ ಇಷ್ಟು ದುಡ್ಡು ಕೊಟ್ರೆ ಬಿಡ್ತಾರಪ್ಪ ಹೊರಗಡೆಗೆ, ಇಲ್ದೇ ಬಿಡೋದಿಲ್ಲ ಅಂತ. ಆಗ ಅವ್ನು ಹೇಳ್ತಾನೆ, ನೀವು ಬೇಡ ಸರ್ ಇನ್ನೊಬ್ರು ಲಾಯರ್ ಮ್ಯಾನೇಜ್ ಮಾಡ್ತೀನಿ. Tuesday, Wednesday, kindly. By that, ಮಾಡ್ಕೊಂಡ್ ಬನ್ನಿ ವಕೀಲ್ರೆ, ಮಾಡ್ಕೊಂಡ್ ಬಂದ್ ಮೂವ್ ಮಾಡಿ.